ಬೆಂಗಳೂರಿನಲ್ಲಿ ಈ ಅನಧಿಕೃತ ಫ್ಲೆಕ್ಸ್ ಬ್ಯಾನರ್ ಹಾವಳಿ ವಿಪರೀತ ಜಾಸ್ತಿ ಆಗಿದೆ. ಬೆಂಗಳೂರಿನ ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಅದಕ್ಕೆ ಕಡಿವಾಣ ಹಾಕೋದಕ್ಕೆ ಹೊಸ ನಿಯಮ ಜಾರಿಗೆ ತರೋದಕ್ಕೆ ಪಾಲಿಕೆ ಮುಂದಾಗಿದೆ. ಇನ್ನು ಮುಂದೆ ವಾರ್ಡ್ ಮಟ್ಟದ ಎಡಬ್ಲ್ಯೂಗಳು ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ಗಳು ಕೇಸನ್ನು ಬುಕ್ ಮಾಡಿ FIR ಅನ್ನು ಹಾಕೋದಕ್ಕೆ ಆದೇಶವನ್ನು ಹೊರಡಿಸಿದೆ. ಇದು ಇಂಪ್ಲಿಮೆಂಟ್ ಆದರೆ ಕಡಿವಾಣ ಬೀಳಬಹುದಾ? ಸಾಧಕ ಬಾಧಕಗಳು ಏನು ನೋಡೋಣ ಬನ್ನಿ. ಬೆಂಗಳೂರಿನಲ್ಲಿ ಅನಧಿಕೃತ ಫ್ಲೆಕ್ಸ್ ಬ್ಯಾನರ್ಗಳ ಹಾವಳಿ. ಫ್ಲೆಕ್ಸ್ ಬ್ಯಾನರ್ ಹಾವಳಿ ಕಡಿವಾಣಕ್ಕೆ ಪಾಲಿಕೆ ಸಜ್ಜು. ಎಡಬ್ಲ್ಯೂಗಳಿಗೆ ಅಧಿಕೃತ ಫ್ಲೆಕ್ಸ್ ಕಡಿವಾಣದ ಜವಾಬ್ದಾರಿ. ಬೆಂಗಳೂರು ನಗರದ ಸೌಂದರ್ಯ ಹಾಳಾಗಬಾರದು ಅಂಥೇಳಿ ಅನಧಿಕೃತ ಫ್ಲೆಕ್ಸು ಬ್ಯಾನರ್ ಅಳವಡಿಕೆಗೆ ಬಿಬಿಎಂಪಿ ನಿಷೇಧ ಹೇರಿದೆ. ಆದರೆ ಬೆಂಗಳೂರಿನಲ್ಲಿ ಅನಧಿಕೃತ ಫ್ಲೆಕ್ಸು ಮತ್ತು ಬ್ಯಾನರ್ ಹಾವಳಿ ಜಾಸ್ತಿ ಆಗಿದೆ. ವಿಜಯನಗರ ಸುತ್ತಮುತ್ತ ಶಾಸಕರು ಮತ್ತು ಶಾಸಕರ ಪುತ್ರರ ಅನಧಿಕೃತ ಫ್ಲೆಕ್ಸು ಮತ್ತು ಬ್ಯಾನರ್ಗಳ ಹಾವಳಿ ಜಾಸ್ತಿ ಆಗಿದೆ. ಈ ಬಗ್ಗೆ ಹೇಳೋರಿಲ್ಲ ಕೇಳೋರಿಲ್ಲ. ಅನಧಿಕೃತವಾಗಿ ಫ್ಲೆಕ್ಸು ಬ್ಯಾನರ್ಗಳನ್ನು ಹಾಕಬಾರ್ದು ಅಂತ ನಿಯಮ ಇದೆ. ಆದರೂ ಕೂಡ ಗೋವಿಂದರಾಜ ನಗರ, ವಿಜಯನಗರ ಸುತ್ತಮುತ್ತ ಶಾಸಕರ ಫ್ಲೆಕ್ಸು ಬ್ಯಾನರ್ಗಳ ಹಾವಳಿ ಜಾಸ್ತಿ ಆಗಿದೆ. ಈ ನಿಟ್ಟಿನಲ್ಲಿ ನಗರದಲ್ಲಿ ಈ ರೀತಿ ಅನಧಿಕೃತವಾಗಿ ಹಾಕುವಂಥ ಫ್ಲೆಕ್ಸು ಬ್ಯಾನರ್ಗಳಿಗೆ ಕಡಿವಾಣ ಹಾಕಲಿಕ್ಕೆ ಬಿಬಿಎಂಪಿ ಒಂದು ಹೊಸ ನಿಯಮವನ್ನು ಜಾರಿ ಮಾಡಲಿಕ್ಕೆ ಹೊರಟಿರುವಂಥದ್ದು. ಅದರಲ್ಲೂ ಕೂಡ ಪ್ರಮುಖವಾಗಿ ಏನು ಈ ನಿಯಮ ಇದೆ, ಈ ಮೊದಲು RIಗಳು ಕ್ರಮವನ್ನು ವಹಿಸ್ತಾ ಇದ್ದರು. ಯಾರು ಅನಧಿಕೃತವಾಗಿ ಫ್ಲೆಕ್ಸ್ ಬ್ಯಾನರ್ ಹಾಕ್ತಾರೋ ಅವರ ವಿರುದ್ಧವಾಗಿ FIR ಮಾಡ್ತಾಯಿದ್ರು. ಈಗ ಆ ಅಧಿಕಾರವನ್ನು ವಾರ್ಡ್ ಮಟ್ಟದ ಎಡಬ್ಲ್ಯೂಗಳಿಗೆ, AEಗಳಿಗೆ ಅಧಿಕಾರವನ್ನು ಕೊಡಲಿಕ್ಕೆ ಬಿಬಿಎಂಪಿ ಮುಂದಾಗಿದೆ. ಅವರು ಕೇಸನ್ನು ಬುಕ್ ಮಾಡಿ ಕ್ರಮವನ್ನು ವಹಿಸಬೇಕಾಗುತ್ತೆ. ರಸ್ತೆ ಉದ್ದಕ್ಕೂ ಕೂಡ ಫ್ಲೆಕ್ಸ್ ಬ್ಯಾನರ್ಗಳು ಕಾಣ್ತಾ ಹೋಗ್ತಾ ಇದ್ದಾವೆ, ಗಮನಿಸ್ಬೋದಾಗಿದೆ. ಯಾವ ರೀತಿಯಲ್ಲಿ ಫ್ಲೆಕ್ಸ್ ಬ್ಯಾನರ್ ಹಾಕಿದ್ದಾರೆ ಅಂತ. ಈ ರೀತಿಯಾಗಿ ಬ್ಯಾನರ್ಗಳನ್ನು ಹಾಕಿ ನಗರದ ಸೌಂದರ್ಯವನ್ನು ಹಾಳು ಮಾಡಬಾರ್ದು ಅಂತೇಳಿ ನಿಯಮ ಇದೆ, ಕ್ರಮ ವಹಿಸ್ತಾ ಇದ್ದಾರೆ. ಈಗಾಗಲೇ FIR ಅನ್ನು ಮಾಡಿ ಕ್ರಮ ವಹಿಸೋದಕ್ಕೆ ಕೂಡ ಮುಂದಾಗ್ತಿದ್ದಾರೆ. ಈಗಿದ್ದರೂ ಕೂಡ ಅನಧಿಕೃತವಾಗಿ ಫ್ಲೆಕ್ಸು ಬ್ಯಾನರ್ಗಳನ್ನು ಹಾಕಿ ಹೆಚ್ಚು ನಿಯಮಗಳನ್ನು ಉಲ್ಲಂಘನೆ ಮಾಡ್ತಾ ಇರುವಂಥದ್ದು. ಅವುಗಳಿಗೆ ಕಡಿವಾಣ ಹಾಕಲಿಕ್ಕೆ ಬಿಬಿಎಂಪಿ ಹೊಸ ನಿಯಮಕ್ಕೆ ಮುಂದಾಗಿದೆ. ಇನ್ನು ಬಿಬಿಎಂಪಿ ಅನಧಿಕೃತ ಫ್ಲೆಕ್ಸ್ ಬ್ಯಾನರ್ ತಡೆಗೆ ಹೊಸ ನಿಯಮವನ್ನು ಜಾರಿಗೆ ತರುವುದಕ್ಕೆ ಮುಂದಾಗಿದ್ದು, ವಲಯಗಳಲ್ಲಿ RIಗಳು ಅನಧಿಕೃತ ಫ್ಲೆಕ್ಸ್ ಅನ್ನು ಹಾಕಿದ್ರೆ ಕೇಸ್ ಹಾಕ್ತಾ ಇದ್ರು. ಇನ್ನು ಮುಂದೆ ಈ ಜವಾಬ್ದಾರಿಯನ್ನ ವಾರ್ಡ್ ಮಟ್ಟದ ಎಡಬ್ಲ್ಯೂಗಳಿಗೆ ಬಿಬಿಎಂಪಿ ಕೊಡ್ತಿದೆ. ವಾರ್ಡ್ ಮಟ್ಟದ ಎಡಬ್ಲ್ಯೂಗಳು ಅನಧಿಕೃತವಾಗಿ ಫ್ಲೆಕ್ಸ್ ಹಾಕಿದ್ರೆ ತೆರವು ಮಾಡಿ FIR ಮಾಡಬೇಕು ಅಂತ ಹೇಳಿ ಬಿಬಿಎಂಪಿಯ ಮುಖ್ಯ ಆಯುಕ್ತ ತುಷಾರ್ ಗಿರಿನಾಥ್ ಸೂಚಿಸಿದ್ದಾರೆ. ಫ್ಲೆಕ್ಸ್ ಬ್ಯಾನರ್ ವಿಷಯದಲ್ಲಿ ನಾವು ಸರ್ಕ್ಯುಲರ್ ಮುಖಾಂತರ ಹೇಳಿದ್ದೀವಿ, ಮಾನ್ಯ ಉಚ್ಚ ನ್ಯಾಯಾಲಯ ಹೇಳಿದೆ. ಕೆಲವರು ಅದಕ್ಕೆ ಗಮನ ಕೊಡ್ತಾ ಇಲ್ಲ. ಈಗ ತೆಗೆದರೆ ಮಾತ್ರ ಯಾರಿಗೂ ಪೆನಾಲ್ಟಿ ಬಂದಿಲ್ಲ ಅಂತ ಆದರೆ ನಾವೇ ಅವ್ರದ್ದು ಕೆಲಸ ಮಾಡೋದು ಆಗ್ತದೆ. ಹೀಗಾಗಿ ನಾವು ಹೊಸ ಸರ್ಕ್ಯುಲರ್ ಜಾರಿ ಮಾಡ್ತಾ ಇದ್ದೇವೆ. ನಮ್ಮ AE ವಾರ್ಡ್ ಅವರಿಗೇ ಅಧಿಕಾರ ಕೊಟ್ಟು ಅವರು FIR ಹಾಕಬೇಕು, ಅವರೇನೆ ಅದನ್ನು ತೆಗೆಸ್ಲಿಕ್ಕೆ ಎಷ್ಟು ಖರ್ಚಾಯಿತು ಅದಕ್ಕೆ ದ್ವಿಪಟ್ಟು ಪೆನಾಲ್ಟಿ ಹಾಕಿ ಅವರಿಂದ ವಸೂಲಿ ಮಾಡಬೇಕು ಮತ್ತು ಬೇರೆ ಪೆನಾಲ್ಟಿ ಅವರಿಗೆ ಹಾಕಬೇಕು. ಒಟ್ಟಾರೆ ಅನಧಿಕೃತ ಫ್ಲೆಕ್ಸು ಮತ್ತು ಬ್ಯಾನರ್ ಕಡಿವಾಣಕ್ಕೆ ಎಡಬ್ಲ್ಯೂಗಳಿಗೆ ಅಧಿಕಾರ ಕೊಟ್ಟಿದ್ದು, ಅನಧಿಕೃತ ಫ್ಲೆಕ್ಸ್ ಬ್ಯಾನರ್ಗಳ ತಡೆಗೆ ಬ್ರೇಕ್ ಬೀಳುತ್ತಾ ಅನ್ನೋದನ್ನ ಕಾದು ನೋಡಬೇಕಿದೆ. ಲೋಕೇಶ್ ಕೊಡಗದಾಲ, ಪಬ್ಲಿಕ್ ಟಿವಿ, ಬೆಂಗಳೂರು.